ಅದನ್ನು ಮಾಡಲೇಬೇಕು. ನಾನು ಕೂಡ ದೊಡ್ಡ ಮಟ್ಟದ ಇದರಲ್ಲಿ DTAನಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ವಿ. ಈಗ 2-3 ಆಪ್ಷನ್ ಇದೆ ನನಗೆ, ಇನ್ನೂ ಕೂಡ ಫೈನಲಿ ಇದಿಲ್ಲ. ಒಂದು ಲೈಫ್ ಇನ್ಶೂರೆನ್ಸ್ ಇದೆ, ಎರಡನೇದಾಗಿ ಜನರಲ್ ಇನ್ಶೂರೆನ್ಸ್ ಟಾಟಾ ಇದು ತಗೊಂಡಿದ್ವಿ. ಅದ್ರ ಜೊತೆನಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ವೆಸ್ಟೇಜ್ ಕೂಡ ಇದೆ. ಸೊ ಆಲ್ರೆಡಿ ಟೀಮ್ ಲೀಡರ್ಸ್ ಕೇಳ್ತಾ ಇದ್ದಾರೆ ಬಂದು ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಇದೆ ಅಗೇನ್ ಬೇಡ ಅಂತ ಅಂದ್ಕೊಂಡಿದ್ವಿ. ಸೊ ಈ ಥರ ಇದರಲ್ಲಿ ಇಲ್ಲಿ ಎಜುಕೇಷನ್ ತೊಗೊಂಡು ಏನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸಾಧನೆ ಮಾಡೋಣ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ವಿ. ಸೊ ಅನದರ್ ಆಲ್ರೆಡಿ 50% ಏಜ್ ಮುಗಿತು, 50 ಇಯರ್ಸ್ ಆಗಿದೆ. ಅನದರ್ 50 ಇಯರ್ಸ್ ಅಲ್ಲಿ ಮಿನಿಮಮ್ ಅಂಡರ್ ಕೋರ್ಸ್ ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಈ ಶಕ್ತಿಯನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಏನು ಕಲಿಬೇಕಂತ ಬಂದಿದ್ದೀವಿ 2 ಡೇಸಲ್ಲಿ? ವಾಟ್ ಈಸ್ ದಟ್ ಯುವರ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂಡ್ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಪಬ್ಲಿಕ್ಕಿಗೆ ಯಾವ ಥರ ಕಮ್ಯುನಿಕೇಟ್ ಮಾಡಿದ್ರೆ ರೀಚ್ ಆಗುತ್ತೆ ಅನ್ನೋ ಒಂದು ಇದನ್ನು ಕಲಿಬೇಕು. ನೆಕ್ಸ್ಟ್ ಯಾರು ಪರಿಚಯ ಮಾಡ್ಕೊಂಡಿದ್ದೀರಾ? ಸರ್, ನನ್ನ ಹೆಸರು ಮೊಹಮ್ಮದ್ ಸುಹೇಲ್. ಫಸ್ಟ್ ಆಫ್ ಆಲ್ ನೀವು ಅವ್ರ ಹೆಸರು ಹೇಳಬೇಕು. ರೂಲ್ ಏನಪ್ಪ ಅಂದರೆ, ನೀವು ಪರಿಚಯ ಮಾಡ್ಕೊಳ್ಳೋದು ಮುಂಚೆ ಹಿಂದಿನವ್ರ ಹೆಸರೆಲ್ಲ ಹೇಳ್ಬಿಟ್ಟು ನೀವು ಪರಿಚಯ ಮಾಡಿ ಅವ್ರು ಹುಷಾರಾದ್ವಿ ಇವಾಗ. ಓಕೆ, ನೆಕ್ಸ್ಟ್ ನಾನು ಮಾತಾಡಬೇಕು ಅಂದ್ಬಿಟ್ಟು. ಸೊ ಇವತ್ತಿನ ಸೆಷನ್ ಏನಪ್ಪ ಅಂದರೆ ಇಟ್ಸ್ ಎ ಪ್ರಾಕ್ಟಿಕಲ್ ಲೈವ್ ಸೆಷನ್. ಕರೆಕ್ಟ್? ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡು ಎಸ್ ಮೊಹಮ್ಮದ್ ಸುಹೇಲ್. ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ಅಂತ. ಬೇಸಿಕ್ಲಿ ನನ್ನ ಫ್ಯಾಮಿಲಿ ಸ್ಟಡೀಸ್ ಮಾಡಿಬಿಟ್ಟು ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿಸಿದ್ದೀನಿ. ಲೇಟರ್ ಆನ್ ದಟ್ ನಾನು ಯಾವುದೇ ಥರದ ಇಂಟರ್ವ್ಯೂ ಆಗಿರಲಿ ಏನು ಅಟೆಂಡ್ ಮಾಡೋಕ್ಕಾಗಿಲ್ಲ. ಇನ್ಸ್ಟ್ಯಾಂಟ್ಲಿ ಎಕ್ಸಾಮ್ ಟು ಬಿಸ್ನೆಸ್. ಸೊ 2016 ನಾನು ಫಾಲ್ ಸೀಲಿಂಗಲ್ಲಿ ಸೊ ಜೊತೆಗೆ ಫಾಲ್ ಸೀಲಿಂಗ್ ಎಲ್ಲ ಮಾಡ್ಕೊಳ್ತಿದ್ವಿ. ಆಮೇಲೆ ಲೇಟ್ ಆನ್ ಹಂಗೆ ಮಾಡ್ತಾ ನಾವು ಚೈನ್ ರೂಮಿಂಗ್ ಗ್ರೋತ್ ಅಂದ್ಕೊಂಡಿದ್ದೀವಿ. ಸೊ ಅವ್ರ ಕಡೆಯಿಂದ ಲೀಡರ್ಶಿಪ್ ತೊಗೊಂಡು ಲೇಟ್ ಆನ್ ಬಟ್ ಇನಿಷಿಯಲಿ ನನಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಷ್ಟು ಚೆನ್ನಾಗಿಲ್ಲ. ಸೊ ಚಿಕ್ಕ ವಯಸ್ಸಿಂದ ನಾನು ಅಷ್ಟೇ, ನಮ್ಮ ತಾಯಿ ಟೀಚರು, ತಾಯಿ ತಂದೆ ಅಷ್ಟೇ, ನಾನು ಇದು ನಮ್ಮ ಕೆಲಸ ಇದು ಅಷ್ಟೇ ಬೇಕು. ಸೊ ಮಿಂಗಲಪ್ ಇಲ್ಲ ನನಗೆ. ಸೊ ಅದರಿಂದ ಏನಾಗಿದೆ, ನನ್ನದು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಆಮೇಲೆ ಬಿಸ್ನೆಸ್ನ ಸೋಷಿಯಲ್ ಮೀಡಿಯಾನ ಹೇಗೆ ಯೂಸ್ ಮಾಡಬೇಕು, ಸೊ 10x or 100x ಹೇಗೆ ಹೋಗೋಣ ಕಲ್ತ್ಕೋಬೇಕಂತ DTA ಮಾಡಿದ್ದೀನಿ. ವೆರಿ ನೈಸ್. ಸೊ ಬೋಧೆಯ ಎಲ್ಲಿ ವರ್ಕ್ ಮಾಡಿದ್ರು ಮೊದಲು? ಸರ್, ಬೋಧೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್. ಎಷ್ಟು ವರ್ಷ ವರ್ಕ್ ಮಾಡಿದ್ರು? ನಮ್ಮದು ಎಷ್ಟು ಹೇಳಿದ್ದಾರೆ. ಆಮೇಲೆ ಲೇಟರ್ ವೆಸ್ಟೀಜ್ಗೆ ಜಂಪ್ ಆಗೋದು. ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ? ಈಗ ಪ್ರೆಸೆಂಟ್ ಅವರು ಒಂದು 3-4 ಕಂಪ್ನಿದು ಇದು ಮಾಡೋಣ ಅಂತ ಇದ್ದಾರೆ. ಬಟ್ ಫೈನಲ್ ಡಿಸಿಷನಲ್ಲಿ ಇಲ್ಲ ಅವರು. ಯಾವ ಫೀಲ್ಡಲ್ಲಿ ಇದ್ದಾರೆ? ಇನ್ಶೂರೆನ್ಸಲ್ಲಿದ್ದಾರೆ ಸರ್. ಗುಡ್ ಜಾಬ್, ಗುಡ್ ಮೆಮೊರಿ. ರೈಟ್. ಸೊ ನಿಮ್ಗೆಲ್ರಿಗೂ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಸೊ ಈ ಹಾಟ್ ರಿಮೆಂಬರ್ ವೆರಿ ವೆಲ್. ಅಂದರೆ ನೀವು ಖುಷಿಯಾಗಿ ನಿಂತ್ಕೊಂಡ್ಬೇಡಿ, ಆಮೇಲೆ ಎಲ್ಲರ ಹೆಸರು ನಾವು ನಿಮ್ಗೆ ಕೇಳಿಸ್ತೀವಿ. ರೈಟ್, ಗುಡ್, ವೆಲ್ಕಮ್. ನೆಕ್ಸ್ಟ್ ಪರಿಚಯ ಮಾಡ್ತೀನಿ. ಎಸ್ ಮೇಡಮ್. ಕೀರ್ತನ. ನಿಮ್ಮ ಹೆಸರು ಅವ್ರದ್ದು? ಕೀರ್ತನ್. ಸೊ ಏನು ಹೇಳ್ಬೇಕು ನೀವೆಲ್ಲ? ಹಾಯ್ ಕೀರ್ತನ. ಎಸ್ ಮೇಡಮ್. ಸರ್, ನಾನು ಮೂಲತಃ ಹುಣಸೂರಿನಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಸೈಡಿಂದ ಬಂದಿರೋದು. ಸೊ ನಾವು ಮದುವೆ ಮಾಡಿ ನಮ್ಮ ತುಮಕೂರಿಗೆ ಬಂದಿದ್ದು. ಬಟ್ ಸಮ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಅಲ್ಲಿ ಬಿಸ್ನೆಸ್ ಕ್ಲೋಸ್ ಆಗಿ ಮನೆಯವರಿಗೆ ಹೋಯ್ತು ಅಂತ ಇದ್ದಾರೆ. ಸೊ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಮನೆ ಹತ್ರನೇ ಒಂದು ಫ್ಯಾಷನ್ ಫೀಲ್ಡಲ್ಲಿ ನಾನು ಸಿಲ್ವರ್ ಜ್ಯುವೆಲರಿ ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಸೊ ಲಾಸ್ಟ್ 2 ಇಯರ್ಸ್ ಆಗಿ ಓಪನ್ ಮಾಡಿ. ಸೊ DTAಗೆ ನಾನು ಜಾಯ್ನ್ ಆಗಿದ್ದು ಮೇನ್ ಇಂಟೆನ್ಷನ್ನು ಸೋಷಿಯಲ್ ಮೀಡಿಯಾದಲ್ಲಿ 10x ಆಗಿ ಮತ್ತು ಕಮ್ಯುನಿಕೇಟ್ ಮಾಡಬೇಕು, ಕಸ್ಟಮರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಮತ್ತು ಎಂಪ್ಲಾಯೀಸ್ನ ತೊಗೋಬೇಕು. ಸೊ 2 ಇಯರ್ಸಿಂದ ಒಬ್ಬರೇ ನಡೆಸ್ತಾ ಇದ್ದೀನಿ. ಸೊ ಸ್ವಲ್ಪ ಬರ್ಡನ್ ಆಗ್ತಿದೆ. ನಾನು ಇದ್ದಾಗ ಓಪನ್ ಆಗುತ್ತೆ, ನಾನು ಇದ್ದಾಗ ಕ್ಲೋಸ್ ಆಗುತ್ತೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಂಪ್ಲಾಯಿನ ಹೇಗೆ ತಗೋಬೇಕು, ಅವ್ರನ್ನ ಹೇಗೆ ಎಜುಕೇಟ್ ಮಾಡಿ ಇದು ಮಾಡ್ಕೋಬೇಕು, ಅದಕ್ಕೆ ಈ 2 ಡೇಸ್ ಅಸೋಸಿಯೇಷನ್ ಅಟೆಂಡ್ ಮಾಡ್ತೀನಿ. ವೆಲ್ಕಮ್ ಮೇಡಮ್. ಹೆಸರು? ಸರ್, ಅವ್ರ ಹೆಸರು ಬೋಧಯ್ಯ, ಅವ್ರ ಹೆಸರು ಮೊಹಮ್ಮದ್. ಫುಲ್ ಹೆಸರು? ಸುಹೇಲ್. ಸೊ ನಾವು ನಮ್ಮ ಪರಿಚಯ ಮಾಡ್ಕೋಬೇಕಂದ್ರೆ 2 ಸತಿ ಹೇಳಬೇಕು. ರೈಟ್, ದೆನ್ ಓನ್ಲಿ ಪೀಪಲ್ ವಿಲ್ ರಿಮೆಂಬರ್ ಅಸ್. ಅದರ್ವೈಸ್ ನಮ್ಮ ಬ್ರ್ಯಾಂಡ್, ನಮ್ಮ ಹೆಸರನ್ನ ಬೇರೆಯವ್ರಿಗೆ ಕರೆಕ್ಟಾಗಿ ಮನಸ್ಸಿಗೆ ಮುಟ್ಟಾಗಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಡೋಂಟ್ ರಿಮೆಂಬರ್ ಅಸ್. ಎಕ್ಸ್ಪ್ಲೇನ್ ಅಬೌಟ್ ಅವರ್ ಸೆಲ್ಫ್ ಟು ರಿಟೈನ್ ಪ್ರಾಪರ್ ನಮ್ಮ ಹೆಸರನ್ನ ಹೇಳ್ಬೇಕು. ನೆಕ್ಸ್ಟ್ ಇಬ್ರು ಕೈ ಎತ್ತಿದ್ರು, ಯಾರಾದರೂ ಮಾತಾಡಿ.
ಎಸ್ ಲೇಡಿ ಬಿಟ್ಕೊಟ್ಟು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಟೀಮ್. ನನ್ನ ಹೆಸರು ಆನಂದ್ ಅಂತ. ಇದಕ್ಕೆ ಮುಂಚೆ ಜಗ್ಗಯ್ಯ ಸರ್ ಅವರು ಮತ್ತೆ ಏನು ನಿಮ್ಮ ಹೆಸರು? ಜಗ್ಗಯ್ಯ ಹೋಗಯ್ಯ. ಹೋಗಯ್ಯ ಸರ್ ಅವರು ಮತ್ತೆ ಮೊಹಮ್ಮದ್ ಇಸ್ಮಾಲ್ ಸರ್ ಅವರು. ಅಯ್ಯೋ. ಸುಹೇಲ್ ಓಕೆ. ಕೀರ್ತನ ಮಾತಾಡಿದ್ದಾರೆ. ನಾನು ಮೂಲತಃ ರಾಯಚೂರು ಅಂತ. ಮುಂಚೆ ನಾನು ಬ್ಯಾಂಕಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀನಿ ಸರ್. HDFC ಸುಮಾರು ಒಂದು 7 ವರ್ಷದಿಂದ ವರ್ಕ್ ಮಾಡಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಬಂದ ಕಾರಣ ನಾನು ಜಾಬ್ ಬಿಡಬೇಕಾಗಿತ್ತು. ಅವಾಗ ನಮ್ಮದರಲ್ಲಿ ಒಂದು DSA ಕಾನ್ಸೆಪ್ಟ್ ಇದೆ ಸರ್. ಅದರಲ್ಲಿ ಸುಮಾರು ಈಗ 6 ವರ್ಷ ಆಯ್ತು ಸರ್. ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಬೇಜಾರು ಏನಂದರೆ ಈಗ ಮುಂಚೆ ವಿಸಿಟ್ ಮಾಡೋದು ಕಸ್ಟಮರ್ಗೆ ಜಾಸ್ತಿ ಅಂದರೆ ಮೊಬೈಲಲ್ಲಿ ಜಾಸ್ತಿ ಇದು ಇರ್ತದೆ ಸರ್ ಕಸ್ಟಮರ್. ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ಗೋಸ್ಕರ ಈಗ ಬಂದಿದೆ. ಬಿಟ್ಟು ಯಾವ ಜನ ಸರ್ ನಾನು 2023 ಜಾಯ್ನ್ ಆಗಿದೆ ಸರ್. ಸ್ವಲ್ಪ ಹೆಲ್ತ್ ಇಶ್ಯೂನಿಂದ ಮತ್ತೆ ಇದು ಮಾಡೋಕ್ಕಾಗಿಲ್ಲ. ಇವಾಗ ಏನಂದರೆ ಇಲ್ಲಿ ಬೆಂಗಳೂರಲ್ಲೇ ಆಫೀಸ್ ಮಾಡಿದ್ದೀವಿ. ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಸರ್. 100 CR HDFCನಲ್ಲಿ HDFCಯಲ್ಲಿ 4 ವರ್ಷ ಮಾಡಿದ್ದೀನಿ ಸರ್. ಬಜಾಜಲ್ಲಿ 3 ವರ್ಷ ಮಾಡಿದ್ದೀನಿ. ಈಗೇನು ನೀವು ಮಾಡ್ತಾ ಇದ್ದೀವಿ? ಇವಾಗ ಡಿಜಿ ಲೋನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಲೋನ್ಸ್ ಹಿಂದೆ ಒಂದು DSA ಇಲ್ಲ ಸರ್, ಕಾರ್ಪೊರೇಟ್ DSA ಸರ್. ಬೇರೆಯವ್ರದ್ದು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೀವು ಕಲ್ತಿವಾಗ ದೊಡ್ಡದು ಮಾಡ್ಬೇಕಂತ. ಹೌದು ಸರ್. ಏನು ಹೆಸರು? ಆನಂದ್. ಏನು ಹೆಸರು? ಆನಂದ್. ವೆಲ್ಕಮ್ ಆನಂದ್. ನೆಕ್ಸ್ಟ್ ಎಸ್ ಮೇಡಮ್. ಸರ್ ನನ್ನ ಹೆಸರು ಈಶ್ವರಿ ಅಂತ. ಏನೋ ಹೆಸರು? ಈಶ್ವರಿ. ಹಾಯ್ ಈಶ್ವರಿ. ನಾನು ಸೋಷಿಯಲ್ ವರ್ಕರ್ ಆಗಿ ವರ್ಕ್ ಮಾಡ್ತೀನಿ. ಈಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡು ನಮ್ಮ ಅಭ್ಯಾಸ ಮತ್ತು ನಾನು ಯೂನಿವರ್ಸಿಟಿ ಈಗೇನು ಸೋಷಿಯಲ್ ವರ್ಕ್ ಅಂದ್ರೆ ಏನು ಮಾಡ್ತಾ ಇರೋದು? ನಾನು ಎಲ್ಲರಿಗೂ ಸ್ಕೂಲ್ಸ್ ಕಾಲೇಜಸ್ ಹೋಗಿ ಮೆಡಿಟೇಷನ್